ವಿಜಿ ವಿಜಿ ಬಂದ್ರೆ ಬರ್ತೀನಿ ತಡಿ. ಅವ್ವ ಯಾಕ ಏನು ಇವತ್ತಿಷ್ಟು ಗುರ್ರ ಅಂತಾಳ? ಏನು ಕಾಲೈತೆ ಏನಪ್ಪ ಯಪ್ಪ ದೇವ್ರಿ, ಇನ್ನ ಒಂದು ಕಾಲು ಹೊರಗೈತೆ ಒಂದು ಕಾಲು ಒಳಗೈತೆ, ಹಿಂಗೈತಿ. ಸುಮ್ಮನೆ ಹಿಂಗೆ ಹೊರಗೆ ಓಡೇ ಬಿಡ್ಲ ಮತ್ತೆ ಬಂದ್ಬಿಟ್ಲು. ಅಲ್ಲ ಯಾಕ ಮಕ್ಕ ಒಂದು ನಮ್ನಿ ಅದು ಬಿರುಕ್ ಬಿಟ್ಟು ಗಡಿಗಿರುತ್ತಲ್ಲ ಹಂಗೆ ಮಕ್ಕ ಸಿಡಿಸ್ಕೊಂಡು ನಿಂತಿಯಲ್ಲಿ ಏನಾತು? ಅದಕ್ಕೆ ಸಿಟ್ಟಾಗಿಯಾ? ಅಯ್ಯ ನನ್ನ ಬಂಗಾರಿ, ಹಂಗೆಲ್ಲ ಸಿಟ್ಟಾಗಬಾರ್ದು. ಇಲ್ಲ ನಾಳೆಯಿಂದ ಕುರಿಮರಿ ಹೋದಲ್ಲ, ಆಯ್ತು ಹೋಯ್ತೀನಿ, ನೀ ಸಿಟ್ಟಾಗಬೇಡ. ಅಲ್ಲ ಇನ್ನ ಈಗ ಹೊಲದ್ಲಿಂತ್ರ ಬಂದೀನಿ, ಆಕಳ ಎಮ್ಮಿ ಮೇಯಿಸ್ಕೊಂಡು ಒಂದಿಟ್ಟು ಸಾಕಾಗ್ಬಿಡೈತೆ. ಅವ್ರ ಹಿಂದೆ ಓಡಾಡಿ ಒಂಚೂರು ಮಕ್ಕ ತಗೋತೀನಿ, ಒಂಚೂರು ಚಾ ಮಾಡಿಕೊಡು, ಹೋಗಿ ಇಸ್ಕೊಂಡ ಬರ್ತೀನಿ ಇವತ್ತು. ಈಗ ಏನು ಹೇಳು, ಇಸ್ಕೊಂಬಂದ್ಮ್ಯಾಗ ಚಾ ಕೊಡ್ತೀನ? ಬ್ಯಾಬಿಡು, ಅಲ್ಲೇ ನಮ್ಮ ತಂಗಿ ಒಂದ್ ಮನೆಯಾಗ ಚಾ ಕುಡಿತೀನಿ, ನೀನು ಇಸ್ಕೊಂಬಂದು ಕೊಡ್ತೀನಿ ತಗೋ, ಇಟ್ಕೋ. ಅದು ನಾವು ಹಂಗೆ ಇಟ್ಕೊಬೇಡ, ಅದನ್ನ ಬೇಯಿಸಿ ಚಂದಾಗಿ ಜೋಪಾನ ಮಾಡಿ ಇಟ್ಕೋ. ನಾಳೆ ನೀ ಸತ್ಯಂದ್ರ ಕುಣ್ಯಾಗ ಅದನ್ನು ಸೇರಿಸಿ ಇಟ್ಬಿಡ್ತೀನಿ. ನಮ್ಮ ತಂಗಿ ಮನೆಗಿನ ಏನೇನು ಸಾಮಾನು ನೋಡು ಅಷ್ಟು ಚಂದಾಗಿ ಒಂದು ಎದ್ರಾಗಾರ ಹಾಕಿ ತೆಗೆದು ಬೆಚ್ಚಗೆ ಇಟ್ಬಿಡವನ. ಮತ್ತು ಚಳಿಗಾಲಕ್ಕೆ ಪಳಿಗಾಲಕ್ಕೆ ಸೀಳಿಗಿಳವ ನೋಡು ತೆಗೆದಿಡು. ನಾಳೆ ನನ್ನ ಮಾಡಿ ನೀ ಸತ್ತಾಗ ಕುಣ್ಯಾಗ ಹೋಗ್ಯ ಮುಂದೆ ಇವನಕ್ಕಿ ಬಾಜುಕಿಡ್ರಿ ಅಂತಂದು ಇಟ್ಟ ಹೋಗ್ತೀನಿ. ನೋಡ್ತಿರ್ಬೇಕಿದ್ರ ಅವಾಗ ಖುಷಿ ಅಂತ ಮ್ಯಾಸ್ ಹೊರಗು ಕುಯ್ಯಿ ಅಂತ. ಅಲ್ಲಿ ಏನಾರ ಬುತ್ತಿ ಪತ್ತಿ ಇದ್ರ ಇಟ್ಕೊಂಡು ತಿನ್ನಾಕ ಬೇಕಾಗತ್ತಲ್ಲ, ಅದಕ್ಕೆ. ಆಯ್ತು ಮರಿ, ನೀನೇನು ಹಂಗ ಒಂದು ನಮ್ನಿ ಹುಚ್ಚನೆ ಕಡ್ದಂಗೆ ಕಡಿತೀಯಲ್ಲ, ಹಂಗ ಹೊಕ್ಕಿನ ತಗೋ. ನೋಡು ಎಷ್ಟು ಸಿಟ್ಟು ಬರುತ್ತೆ ತಂಗಿಗಂದ್ರೆ. ಬಾ 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 ಏನ್ ಮನ್ಯಾಗ ಒಂದ್ ಮಾಡ್ಕೊಂಡು ತಿನ್ನಂಗಿಲ್ಲ. ನಾವ್ ಹೇಳ್ ತಿಂತೀವಿ, ನಾ ತಗೊಂಡ ಅಲ್ಲೇ ಬಿಡ್ತಾಳ. ನಾವೇನ್ ದೊಡ್ಡ ಶ್ರೀಮಂತ ಏನಿಲ್ಲ. ಒಂದ್ ಚೂರ ಹಾಕಿದ್ರೆ ಒಟ್ಟು ಬುದ್ಧಿ ಬೇಡ. ಏನಂತ ಇಕ್ಕಿ ಹೊರ ಹೋಗ್ಬೇಕಿ ಕುಂತ್ಬಿಟ್ಟಾಳ ಈ ವರ್ಷಿಗೆ. ಇನ್ನೊಂದು ಸ್ವಲ್ಪ ತಡಿ ಹಿಕ್ಕಳ್ತಾಳ. ಏನ ಏನ ಚಾ ತಂದೇನೆ ಕೊಟ್ಟೆನೆ ಅಂತ ಊರೆಲ್ಲ ಅಡಿ ಬರ್ತಾಳ. ಊರಾಗೆಲ್ಲ ಗಿಲ್ಲ ಮಾತಾಡಿ ಬರ್ತಾಳ. ಇಲ್ಲಿ ಬಂದು ವರ್ಷಿನ ಕುತ್ಕೊಂಡು ನನಗೆ ಅದು ಕೊಡು, ನೀರ್ ಕೊಡು, ಇನ್ನೊಂದು ಕೊಡು ಅಂತ ಕುಂತಲ್ಲ ಲಾಯಿ ಚಕ್ರ ಮಾಡ್ಸ್ಕೊಂತ. ನಾನು ಬೇಕು ಮನೆ ಬೇಸಿ ಆಗ್ಬಿಟ್ಟಿನ ಅಂತ ನಮ್ಮನ್ನ ಕೆಲಸಕ್ಕಿಂತ ಹಾಕತ್ತಾಗ್ಬಿಟ್ಟಿನಿ. ಅವ್ರ ಮನ್ಯಾಗ ದುಡ್ಡು ಹಿಂಗ ಸೈ ಹೋಗತ್ತೀನಿ ನಾನು. ಲಕ್ಷ್ಮಿ ಏನ ಹೊರವೆಲ್ಲ ಮುಗಿತನ ಹೊಂಟಲ್ಲ ಪಡಾಳೆ ಹಾಸ್ಕೊಂತ ಬರೀ ಮನೆ 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 ಅವ್ರವ್ರ ಚಾಡ ಆಡ್ಕೊಳಕ ತಿರ್ಗಾ ಹೊಂಟ್ಲ. ಅಕ್ಕಿ ಯಾಕ ಬಂದಿಲ್ಲಲ್ಲ ವಿಜ್ಜಿ ಹಿಡಿಬಿಟ್ಟೆ. ಅಕ್ಕಿ ಬಂದಿಲ್ಲ, ಅಕ್ಕಿ ಜೈ ಅಕ್ಕಿ ಆಮೇಲೆ ಅಕ್ಕಿ ಪಾತಿ ಅವ್ರು ಯಾಕ ಬಂದಿಲ್ಲ ಇನ್ನ? ಯಾಕ ಇಷ್ಟೊತ್ತಿಗೆ ಇನ್ನ ಬರ್ತಿದ್ರು ಕಟ್ಟಿ ಕುಂದಿರ್ತಿದ್ರು ಪಂಟ್ ಹೊಡ್ಕೊಂತ, ಯಾಕ ಬಂದಿಲ್ಲ? ಅದಕ್ಕೆ ನೀನ ಹುಡಿಕೊಂಡು ಹೊಂಟೇನ ಅವ್ರನ್ನ? ಅಯ್ಯ ಸುಮ್ಮನೆ ಇರಲಿ ಪಾಪ, ಮುಂಜಾನೆ ನಿಂತ್ರ ಕತ್ತಿ ಮಾಡ್ದಂಗೆ ಮಾಡ್ತಿರ್ತೈತಿ. ಒಟ್ಟು ಏನಾಗ್ಬಿಡು, ಒಟ್ಟು ಗ್ಯಾದರ್ ಕೊಟ್ಟಾಗ ಒಟ್ಟು ನಕ್ಕೊಂತ ತಡ್ಕೊಂತ ಮಾತಾಡಿ ಬಂದ್ಲಂದ್ರೆ ಆಕಿಗೂ ಒಟ್ಟು ಖುಷಿ ಇರುತ್ತೆ. ಮತ್ತೆ ಬಂದು ಮಾಡಕ್ಕೆ ಒಟ್ಟು ಮನ್ಸಾಗುತ್ತೆ. ಬರೀ ಮಾಡಿದ್ದ ಮಾಡಿ ಕೆಲಸ ಬ್ಯಾಸ್ರಾಗಲ್ಲ. ನೀನರ ಒಟ್ಟು ಕೈಗಲ್ತೀಯ, ನಿನಗೆ ವಯಸ್ಸಾಗುತ್ತೆ ಅಂತ ನೀನು ಪಾಪ ಆಕಿನ ನೀನು ಕುಂತಲ್ಲಿ ಎಲ್ಲ ಮಾಡ್ತಾಳ. ಸುಮ್ಮನೆ ಇರು ಒಟ್ಟು. ನೀವಕಿನ ತಲೆ ಮೇಲೆ ಕುಂದ್ರಿಸ್ಕೊಂಡದಕ್ಕೆ ಹಿಂಗ ಹೇಳಕ್ಕೆ ಬಗ್ಗವಳಕ್ಕೆ ಅತ್ತೀರ ಇಲ್ರಿ. ನಾ ಅವ್ರ ಮನೆಗೆ ಹೊಂಟಿಲ್ರಿ. ಅದು ಹಿಂದ ಹಿತ್ತಲ್ದಾಗ ಅದು ನೀರ್ ಕಾಸಕ್ಕ ಗಡಿಗೆ ಇಟ್ಟಿರ್ತೀವಲ್ರಿ ಒಲಿ ಹಚ್ಚಿ. ಅದು ಇವತ್ತು ಮುಂಜಾನೆಗ ಬೇಸಿ ನೀರ್ ತುಂಬಿಸಿಟ್ಟಿನ್ರಿ. ಎಲ್ಲಾರು ಜಳಕಾತಲ್ಲ, ಹಂಗಿದ ನೀರ್ ತುಂಬಿಸಿಟ್ಬಿಟ್ರೆ ಮುಂಜಾನೆ ಮತ್ತೆ ಉರಿ ಮಾಡಕ್ಕೆ ಬೇಸಾಗತ್ತೆ, ಜಲ್ದಿ ಅನುಕೂಲ ಆಗತ್ತೆ ಅಂತೇಳಿ ಅವು ಏನ್ ಮಾಡೋ ಮಂಗೆ ಬಂದ್ಬಿಟ್ಟವ್ರಿ. ಜಗ್ಗಿಷ್ಟು ಹಿಂದ್ ಹಿತ್ತಲ್ದಾಗ ಬಂದ್ಬಿಟ್ಟವ್ರಿ ಮಂಗೆ. ಬಂದು ನೀರ್ ಕುಡಿಯಕಂತಂದು ಅದು ಬಗ್ಗಿ ಒಂದು 2 ಗಿಡದ ಇದ್ರ ಮೇಲೆ ಕುಂತವ್ರಿ ಗಡಿಗೆ ಮೇಲೆ. ನಾನು ನೀನು ಬಾಯಿಡು ನಾ ಬಾಯಿಡು ಅಂತ ಮಾಡ್ಕೊಂತ ಕಚ್ಚಾಡ್ಕೊಂತ ಆ ಗಡಿಗೆನ ಉಳಿಸ್ಬಿಟ್ಟವ್ರಿ. ರಪ್ಪ ಅಂತ ಬಿದ್ದು ಹೊಡೆದ ಹೋತ್ರಿ ಗಡಿಗೆ. ಅದಕ್ಕೆ ಒಟ್ಟು ಕುಂಬಾರಕ್ಕಿ ಅಕ್ಕಿ ಕಮಲ ಒಯ್ಕಿ ಅಲ್ಲ ಕುಂಬಾರ ಯಾರಕ್ಕಿ ಅವ್ರ ಮನೆಗೆ ಹೋಗಿ ಒಂಚೂರು ಒಂದು ಗಡಿಗೆನಾರ ತಗೊಂಡ್ಬರ್ತೀನಿ. ಅದಕ್ಕೆ ಹೊಂಟಿದ್ರಿ
ಹತ್ತಿರ ಯಾರು ಅಕ್ಕಿ ಕುಮಾರ್ ಕಮಲವನ ಅಯ್ಯವ್ವ ಅಕ್ಕಿ ಅಂತ ಕೊಳೆ ತರ್ತಿ ಅಯ್ಯವ್ವ ನೀನು ಗಡಿಗಿನ ಏಸ್ಬರ ಅಂತ ಹೇಳಿ ಹೊಡ್ಯಾಕತ್ತೆ ಗಡಿಗೆ ಅಕ್ಕಿ ನಟ್ಟಗ ಮಾಡಂಗಿಲ್ಲ ಅಕ್ಕಿ ಬೇರೆ ಯಾರು ಇದ್ರ ನೋಡು ಈಕಿ ತಳ್ಳಗ್ ಮಾಡಿರ್ತಾಳ ಅವು ಮುಟ್ಟತ್ಲೆ ಹೊಡ್ಬೇಕು ಚಲೋ ಗಟ್ಟಿಬಿಟ್ಟಿರೋದು ಯಾರ ನೋಡು ಈ ಹಡ್ಬಿಟ್ಟಿ ಬರೀ ರೊಕ್ಕ ದಂಡಕಿಗೆ ಅಯ್ಯ ಇಲ್ರಿ ಅತ್ತೀರ ಚಲೋನ ಪಾಪ ಚಲೋನ ಕೊಟ್ಟಿರ್ತಾಳ ಅಲ್ಲೇ ನನಗ ಆರಿಸು ಅಂತ ಹೇಳ್ತಾಳ ಯಾವ್ದಾರ ತಗೋರವ ನಿನಗ ಅಂತ ಹೇಳ್ತಾಳ ಹಂಗೇನಿಲ್ಲ ಎಷ್ಟು ಸಲ ತಂದಿಲ್ರಿ ನಾವು ಆಕಿ ತಂದದ್ದು ಎಷ್ಟು ವರ್ಷ ಬಂದವು ಆ ಬಾಕಿ ಬಂದವು ಹಂಗೇನೇನಿಲ್ಲ ಇವತ್ತು ಆ ಮಂಗ್ಯಾನ್ ಸಲುವಾಗಿ ಹಂಗ ಆಗ್ಯಾವ್ರಿ ಏನ್ ಮಾಡ್ಬೇಕ್ರಿ ಇವು ಮುಷ್ಯಗಳು ನಮ್ ಒಳ್ಳೆ ಜೀವ ತಿಂತಾವ್ರಿ ಅದ್ರಾಗ ಹಿತ್ತಲ್ದಾಗ ಮಾವಿನ ಗಿಡ ನೆಲ್ಲಿಕಾಯಿ ಗಿಡ ಅವು ಇವೆಲ್ಲವಲ್ರಿ ಪ್ಯಾಲನಿಗೆ ಅದಕ್ಕೆ ಹಂಗ ಬಂದ ಬಿಡ್ತಾವ್ರಿ ಹಂಗಾಗಿ ಗಿಡ ಕಡಿಸಿದಕ್ಕ ಮನ್ಸ್ ಬರಂಗಿಲ್ಲ ನೆಲ್ಲಾಗತ್ತ ಹಿತ್ತಲ್ದಾಗ ಒಟ್ಟು ತಣ್ಣಗೈತಿ ಏನ್ ಮಾಡ್ಬೇಕ್ ಬಿಡ್ರಿ ಹೋಗ್ಬಿಡ್ರಿ ಏನಾತ ಅದೇನ್ ಬಾ ಕಿಮ್ಮತ್ತಿನ ಅಲ್ಲಲ್ಲ ಹೋದ್ ತೊಗೊಂಬರ್ತೀನಿ ತಡ್ರಿ ಹೂನವ ಕಿಮ್ಮತ್ತಿಂದಲ್ಲ ಯಾಕೆ ಹೇಳು ನೀನೇ ನಿಮ್ಮ ಅಪ್ಪನ ಮನೆಗೆ ಹತ್ರ ತಂದು ಕೊಡ್ತೀಯ ಇಲ್ಲ ನನ್ನ ಮಗ ಅಲ್ಲ ಕಟ್ಟಿ ಹೊಡ್ದಂಗ ದುಡಿತಾನ ಇನ್ನೇ ನಿನಗೆ ಅದ್ರ ರೊಕ್ಕದ ಬೆಲೆ ಗೊತ್ತಾಗತ್ತ ಹೋಗೈತ್ ನೋಡ್ ಮುಂಜಾನೆ ಹೋಗೈತೆ ಪಾಪ ಒಂಚೂರ ಅದಕ್ಕೂ ಬುತ್ತಿ ಕೊಡ್ಬೇಕು ಏನಾರ ಅಂದೆ ಒಂಚೂರ ಏನಾರ ಹುಡುಗನ ಕಡೆ ಲಕ್ಷ್ಯ ಕೊಡ್ತೀವಿ ನೀನು ಬರೇ ನಿಂದ ನೀನು ವಿಚಾರ ಮಾಡ್ತೀವಿ ಅಯ್ಯ ಇಲ್ರಿ ಅತ್ತೀರ ಈಗ ಈತ ನನ್ನ ಮಗನ ಕೊಟ್ಟ ಕಳ್ಸಿನ್ರಿ ಬುತ್ತಿನ ಇಬ್ರಿಗೂ ಅಪ್ಪ ಮಗ ಅಲ್ಲೇ ಹೋಗಪ್ಪ ನೀನು ನಿಮ್ಮ ಅಪ್ಪನ ಕೊಟ್ಟ ಉಣ್ಣಂಗಾಗತ್ತ ಅಂತೇಳಿ ಆತನ ಕೊಟ್ಟ ಕಟ್ ಕಳ್ಸಿನ್ರಿ ಯಾರು ದೊಡ್ಡವನ್ ಹೋದನ ಸಣ್ಣ ತಿಳಿದನ ಸಣ್ಣತ ಓದಕ ಇದು ಐತಲ್ರಿ ಕಾಲೇಜ್ ಹೋದ್ರಿ ಅಕ್ಕಿಲ್ದಲ್ಲ ನಿನ್ನ ಮಗಳು ಕಾಣವಳ್ಳಲ್ಲ ಏನ ಮಗಳನ್ನ ಬೆಳೆಸ್ತೀಯ ಏನ ತಿಳಿಯವಲ್ತ ನನಗರ ಓದೋದ್ ಏನ್ ಅವಶ್ಯಕತೆ ಐತಕ್ಕಿದು ಬಿಡಿಸ್ಬೇಕಿಲ್ಲ ಮನೆಗ ಹೊರ ಕಲಸ ನಾಳೆ ಗಣ ಮನೆಗ ನೆಟ್ಟ ನಿಂತು ಬಾಳೆ ಮಾಡೋದ್ ಕಲ್ತ್ರ ಸಾಕಾಗೈತಿ ಓದೇನು ಉದ್ದಾರ ಮಾಡ್ಬೇಕಾಗಿಲ್ಲ ಆಕಿ ನೀನು ಊರು ಉದ್ದಾರ ಆಗ್ಬೇಕಾಗಿಲ್ಲ ಮೊದ್ಲು ಬಾಳೆ ಕಲಸ ಅಂದ್ರ ನಾಳೆ ಗಣ ಮನೆಗ ಅತ್ತಿ ಮಾವ ಏನು ತಿನ್ನಷ್ಟು ಸಗಣಿ ಪುಟ್ಟಿ ಇಡಂಗಿಲ್ಲ ಅಂದ್ರ ಒಟ್ಟು ಚಂದಾಗಿ ಅಕ್ಕಿನ ಜೀವನ ಮಾಡ್ತಾ ಗಣ ಮನೆಗ ಅದನ್ನ ಮಾಡಿದ್ರೆ ಕಲ್ಸಾಕ ಇಲ್ರಿ ಅತ್ತರಿ ಇವತ್ತಿನ ಕಾಲದಾಗ ಹೆಣ್ಮಕ್ಳು ಓದ್ತಾವಂತವ್ರಿ ನಮಗರ ಅವಾಗಿನ ಕಾಲದ ನಮಗ ತಲೆಗೆ ವಿದ್ಯೆ ಹತ್ಲಿಲ್ರಿ ವಿದ್ಯೆ ನೈವೇದ್ಯ ಆತು ಈಗ ನಮ್ಮ ಜೀವನ ಹಿಂಗಾತು ನನಗೆ ಈಗ ಅನ್ಸುತ್ತ ಒಂದ್ಸಲ ನಾನು ಓದಿದ್ದೆ ಯಾವ್ದಾರ ನೌಕರಿ ಪಕ್ರಿ ಮಾಡಿ ಚೆನ್ನಾಗಿರ್ತಿದ್ದೇನ ಅಂತ ಅದಕ್ಕೆ ಈಗ ಅವು ಮಕ್ಕಳು ಓದ್ತಾವ್ರಿ ಅವಕರ ವಿದ್ಯೆ ತಲೆಗೆ ಹತ್ತೈತಲ್ಲ ಯಾಕೆ ಸುಮ್ಮನೆ ಬಿಡಿಸೋದು ಕಲಿಯೋ ತನಕ ಕಲೀಲಿ ಕಲ್ತ್ ಮುಗಿದ್ಮೇಲೆ ಐತೈತಲ್ರಿ ಗಣ ಮನೆ ನಾಳೆ ಹೋಗೋದು ಅವಾಗ ಹೆಂಗಾರ ಇರ್ವಲ್ರಕ್ಕ ಅವ್ರ ಗಂಡ್ರು ಅವ್ರು ಹೆಂಡ್ರು ಈಗ ಯಾಕೆ ಸುಮ್ಮನೆ ನಾವು ಇದು ಮಾಡೋದಂತ ಸುಮ್ಮನೆ ಆಗಿರಿ ಹೌದವ ನೀ ಕಲ್ತ ಕಲೆಕ್ಟರ್ ಇದ್ದಿ ನಾಳೆ DC AC ಆಗಿ ನೀನ್ ದೊಡ್ಡದಕ್ಕಿದ್ದಿಲ್ಲ ನನ್ನ ಮಗನ ಮದುವೆ ಮಾಡ್ಕೋತಿದ್ದಿ ಹೌದಪ್ಪ ಈ ಕಲೀಲಾರ್ದಕ್ಕೆ ನನ್ನ ಮಗನ ಮದುವೆ ಮಾಡ್ಕೊಂಡಿ ಹೋದಿಲ್ಲ ಅಯ್ಯ ಎಲ್ಲದಕ್ಕ ಹುಡುಗಿ ಮ್ಯಾಗ ಯಾಕೆ ತಪ್ಪಿದು ಮಾಡ್ತಿದಿ ಸುಮ್ ಕುಂದ್ರ ಲಕ್ಷ್ಮಿ ಹೋಗುವ ನಿಮ್ಮ ಅತ್ತಿ ಹಂಗ ನಿಂತ್ರ ಹಂಗ ಮಾತಿ ಬೆಳೆಸ್ಕೊಂತ ಹಂಗ ಹಾಕಿದೇನು ತಿಂದ ದರಬೇಕಲ್ಲ ಅದಕ್ಕೆ ಒಟ್ಟ ಸ್ಥಳ ಹೋಗ್ ನೀ ಹೋಗು ಗಡಿಗೆ ತೊಂಬರ್ತಂತೆಲ್ಲ ಹೋಗಿ ತುಂಬು ನೋಡ್ ನೀವು ಹೇಳದ ಬೇಕಾಗಿತ್ತು ಅಕ್ಕಿಗೆ ಹೆಂಗ್ ಕೂಡ ಕೊಡಂಗ ಅಲ್ಲ ಆ ಹುಡುಗಿ ನನ್ನೇ ಒಟ್ಟ ಅಂತೆಯಲ್ಲ ಸ್ವಲ್ಪ ಸಮಾಧಾನದಾಗ ಇರುವಟ್ಟು ಅಂದಂಗ ನೀನೇನು ಒಂದು ಚೂರೇನು ಇದು ಮಾಡಂಗಿಲ್ಲ ಆಕಿ ಮಾಡ್ಕೊಂಡು ಹೋಗ್ತಾಳ ನಿಭಾಯಿಸ್ಕೊಂಡು ಹೊಂಟಾಳ ಮನಿ ಎಲ್ಲ ಇದು ಮಾಡ್ಕೊಂಡು ಹೊಂಟಾಳ ಒಟ್ಟು ಚಂದಾಗಿ ಪ್ರೀತಿಯಿಂದ ಕಾಣೋ ವಯಸ್ಸಾಗೈತಿ ನಾಳೆ ನೋಡು ಮಕ್ಕೊಂಡ್ರೆ ಆಕಿನ ಮಾಡ್ಬೇಕು ನಾಳೆ ನಿನಗೇನು ಯಾರು ಬರಲ್ಲ ಯಾರ್ಯಾಕೆ ಬರಂಗಿಲ್ರಿ ನನಗಿಬ್ರು ಬಂಗಾರದಂಗ ಇಬ್ರು ಹೆಣ್ಮಕ್ಳು ಅದಾರ ನಾಳೆ ಅವರ ಬರ್ತಾರ ನನಗೆ ಏನಾದ್ರೂ ಅವ್ರ ನೋಡ್ಕೋತಾರ ನೀವ್ ಯಾಕೆ ಅಷ್ಟೇ ಕೆಸ್ಕೊತೀರಿ ಸುಮ್ಮನಿರ್ರಿ ಅಯ್ಯೋ ನೀನು ಇಬ್ರು ಹೆಣ್ಮಕ್ಳ ಯವ್ವ ಬಂದ್ರೆ ನನ್ನ ಸೊಸಿನ ನಿಂತ್ರ ನೀರ್ಸ್ ಕುಡಿಸ್ಕೊಡಂಗಿಲ್ಲ ಹಂಗ ಆ ನಮ್ನಿ ಉರಿಸ್ಕೊಂತಾವು ಈಗಿನ ಕಾಲದಾಗು ಈ ನಮ್ನಿ ಮಾಡ್ತಾವ ಅಂದ್ರೆ ಹೆಚ್ಚಾದವು ನಿನ್ನ ಮಕ್ಕಳು ಎಲ್ಲ ನಿನ್ನ ಬುದ್ಧಿನ ಬಂದ್ಬಿಡೈತವಕ್ಕ ಒಂದರ ಒಂದು ಮಾತನಾಗತ್ತವ ಒಂದು ಇದ್ರಾಗತ್ತವ ಏನ್ ಗಂಡನ ಮನೆಗೆ ಇವಾದವ ಏನು ಅನ್ನೋರ್ಗತ್ತೆ ಬಂದ್ಬಿಡ್ತಾವ ಹಂಗ ನಿನ್ನ ಹೆಚ್ಚಾದರದಾರ ನೋಡು ಅವ್ರು ಬರೋದು ಅಲ್ಲೇ ಇದ್ರು ಬೇಸಪ್ಪ ಅನಿಸ್ಬಿಡುತ್ತೆ ನೋಡು ಬಂದಾಗೂ ಮನೆ ಜಗಳ ರಾಮಾಯಣ ಕುರುಕ್ಷೇತ್ರ ಅದು ಬೇಕು ಇದು ಬೇಕು ಸಾರ್ಥಕ ಹೋಗ್ಬಿಟ್ಟೈತೆ ನನಗರ ಇಷ್ಟು ದಿವಸ ನೋಡ್ಕೊಂತ ಬಂದೀನಿ ಇನ್ನ ಮಕ್ಕಳು ಭಾಳ ಇನ್ನ ನಿನ್ನ ಮಾತು ಕೇಳಿ ಚಂದ ಪ್ರೀತಿ ಇದ್ದಿದ್ರ ಇನ್ನ ಭಾಳ ಬಿಡ್ತಿದ್ವಾ ನೀನು ನೋಡು ನಿಮಗ ಹೊಟ್ಟೆ ಹುಟ್ಟಿದ ಮಕ್ಕಳಕ್ಕಿಂತ ಸಸಿ ಮ್ಯಾಗ ಬಾಳ ಪ್ರೀತಿ ಹೌದ್ಲೆ ಮತ್ತೆ ನಾಳೆ ನಮ್ ನಾವು ಹೋಗು ನೋಡ್ಕೊಳಕಿ ಆಕಿನ ಚೆನ್ನಾಗಿ ಇಟ್ಕೋಬೇಕು ನಾವು ಕಮಲವಕ್ಕ ಅಯ್ಯ ಬಾರ ಲಕ್ಷ್ಮಕ್ಕ ಬಾ ಇಲ್ಲೇ ತಿನ್ ಬಾ ಕಮಲವಕ್ಕ ಅಯ್ಯವ ಒಂದ್ ಗಡಿಗೆ ಕೊಡ ಅಯ್ಯವ ನೀರ್ ಕಸ ಕಡಿಗೆ ಒಡೆದೋಗ್ಬಿಟ್ಟೈತೆ ಅಯ್ಯವ ಒಂದ್ ಹೊಡೆದು ಒಂದ್ 4 ಕೊಡ ಹಿಡಿಯಕ ಅಂತ ಒಂದ್ ಗಡಿಗೆ ಇದ್ರೆ ಕೊಡ ಅಯ್ಯವ ಅಕ್ಕ ಇಲ್ಲಿ ಇಟ್ಟಿ ನೋಡು ಇಲ್ಲದ ನೋಡಿದ್ರೆ ನಿಂಗೆ ಯಾವ ಬೇಕಾದ್ ತಗೊಂಡು ಕಮಲವಕ್ಕ ಇದೇನಿದೆ ಈ ದೊಡ್ಡ ಮನೆ ದೃಶ್ಯ ಹೇಳದ್ನ ಈ ಲಕ್ಷ್ಮಕ್ಕ ಗೊತ್ತಿಲ್ಲ ನಿಂಗದ ಹೂಸಿ ಇದು ಅಂತಾರಲ್ಲ ಕಾಳು ಕಡಿ ಅಕ್ಕಿ ಜಾಳ ಪಾಳ ಹಾಕಿಡಕ ಅದ ಅಯ್ಯೋ ನಿಂಗೆ ಗೊತ್ತಿಲ್ಲ ನಂಗೆ ಗೊತ್ತೈತಂತ ಮಾಡಿದ್ನವ ಇಲ್ಲಿ ಬಿಡ ನಂಗೆ ಗೊತ್ತಿಲ್ಲ ಇಂಥವು ಇರ್ತಾವಂತ ಸುಮ್ಮನೆ ನಾನು ನೀರು ಕಾಸ ಗಡಿಗೆ ಒಲಿ ಪಲಿ ಇದು ಅಡಿಗೆ ಮಾಡಕ ಅಂತ ಮಾಡಿದ್ನವ ಇದು ಇಂಥದ್ದು ಇರುತ್ತಂತ ಗೊತ್ತಿಲ್ಲ ಬಿಡ ನಂಗೆ ಬಿಡು ತಾದಾಗ ಬೇಸೈತೆ ನೋಡಕ್ ಕುಂದ್ರಾಕ ಪ್ಲೇಟು ಇದು ನೋಡಿ ಅಂತ ಚಂದ ಕಾಣ್ತೈತೆ ಆಮೇಲೆ ಅದಕ್ಕಿನ ಬಣ್ಣ ಹಚ್ಚಿ ಏನ ಚಿತ್ರ ಬಿಡಿಸ್ಬಿಟ್ಟಿದೆ ಹ್ಞೂ ಲಕ್ಷ್ಮಕ್ಕ ಇವಾಗೆಲ್ಲ ಸ್ಟೀಲಿನ ಸಾಮಾನು ಬರಕತ್ಬಿಟ್ಟವು ಏನ್ ಮಾಡ್ಬೇಕು ಹೇಳು ನಮ್ದು ವ್ಯಾಪಾರ ಎಲ್ಲ ಖುಷಿ ಕತ್ಬಿಟ್ಟವ ಯಾರಿಗೆ ಗಡಿಗೆ ಪಡಿಗಿಲ್ಲ ಏನೋ ನೀರು ಕಸಕ ಪರ್ಕಸಕ ಒಟ್ಟು ಒಯ್ತಾರ ಯಾವ್ದ ಪೂಜೆ ಗಿಜೆಕ ಒಟ್ಟು ಗಡಿಗೆ ಒಯ್ಯಾಕತ್ತಾರ ಅಷ್ಟೇ ಬಿಟ್ರೆ ಗಡಿಗೆ ವ್ಯಾಪಾರ ಭಾಳ ಕಮ್ಮಿ ಆಕತೈತಿ ಹಾಗಾಗಿ ಈಗ ತಣ್ಣ ನೀರು ಕುಡಿಯಕ್ ಬೇಕಂತಾರಲ್ಲ ಅಂತ ಒಂದು ಗಡಿಗೆಗಳು ಮಾಡಕತ್ತೀವಿ ಅದಕ್ಕೂ ಒಟ್ಟು ಹಿಂಗೇನಾರ ಚಿತ್ರಪತ್ರ ಮಾಡಿದ್ರೆ ಒಟ್ಟು ನೋಡಕ್ ಚಂದ ಅದಾವ ಅಂತಂದು ಒಯ್ತಾರ ಹಾಗಾಗಿ ಮಾಡಿ ನಾವು ಮತ್ತೆ ಅಂತವ ಹೊಂಟವ ಮತ್ತೆ ಮಾರಕ ಹಿಂಗೆಲ್ಲ ಬರೀ ಸುಮ್ಮನೆ ಹಿಂಗೆ ಗಡಿಗೆ ಸುಟ್ಟಿಡ್ತೀವಲ್ಲ ಇವ್ ಯಾರು ಒಯ್ಯಂಗಿಲ್ಲ ಮುಗಿಸ್ಕೊಂಡ್ರ ನೋಡು ಕಮಲವಕ್ಕ ಇದು ನೀ ಮಾಡಿ ಏನೀಗ ಹ್ಞೂ ಲಕ್ಷ್ಮಕ್ಕ ಗಡಿ ಮಾಡಕತ್ತಿದ್ನೆ ಯಾಕ ಭಾಳ ಹೊಟ್ಟೆ ಶಿವತ್ವ ಅದಕ್ಕೆ ಊಟಕ್ಕೆ ಹೊಂಟಿದ್ದಿ ನೀ ಬಂದು ನೋಡು ಹಸಿ ಅದಿನ್ನ ಸುತ್ತಿಲ್ಲ ಅದನ್ನ ಇದು ದೊಡ್ಡದಿತ್ತಲ್ಲ ಬುಡುಕ ಗಡಿಗೆ ಅದು 4 ಕಡೆ ಹಿಡಿಸ್ಬೋದು ಬಹುಶಃ ಅದ ಕೊಟ್ಬಿಡಾಯ್ತ ನಂಗೆ ಅದು ಇದು ಮುಂದೆ ದೊಡ್ಡದೈತಲ್ಲ ಚಲೋ ಆಗತ್ತೆ ನೋಡು ನಿಮ್ಮ ಮನೆ ಜಗ್ಮೆಂಟ್ ಯಾಕಾರ ಬೇಸ್ ಹಿಡಿತೈತ ತಗೊಂಡು ಎಷ್ಟು ಯಾಕ ರೊಕ್ಕ ಅದು
ದ್ವಾಡ್ದಾಗುತ್ತಲ್ಲ ಒಂದು 500 ರೂಪಾಯಿ ಕೊಡು ಸಾಕು. ಬೇರೆದರಿಗೆ ಆದ್ರೆ ನಾನು 1000 ರೂಪಾಯಿ ಕೊಡ್ತೀನಿ. ನಾವು ಯಾಕೆ ನಿಮ್ಮ ಮುಂದೆ ಸುಳ್ಳು ಹೇಳಿ 1000 ರೂಪಾಯಿ ಒಂದು ಗಡಿ ಹಿಂಗೆ ಮಾಡ್ತೀವಿ. ನಿನಗಂತ 500 ರೂಪಾಯಿ ಕೊಡ್ತೀನಿ ನೋಡು. ಅಕ್ಕ ಅಲ್ಲ ಮಣ್ಣಿನ ಗಡಿಗೆ ಇಷ್ಟು ತುಟ್ಟಾಗ್ಯಾವ ಅಲ್ಲ. ಮೊದಲೆಲ್ಲ ನಾನು ಒಯ್ದೀನಿ 300 200 ಹಿಂಗೆ. ನೀನು ಯಾಕೆ 500 ರೂಪಾಯಿ ಹೇಳ್ತೀಯಲ್ಲ? ಯಾಕ ಲಕ್ಷ್ಮಕ್ಕ ಸುಮ್ಮನೆ ಯಾಕೆ ನಾ ಸುಳ್ಳು ಹೇಳಿ. ಇವಾಗ ಎಲ್ಲ ತುಟ್ಟಾಗೈತಿ. ಮಣ್ಣು ನಾವು ಇಲ್ಲಿಂದ ತರ್ಸಲ್ಲ ಯವ್ವ. ಇಲ್ಲೆಲ್ಲಿ ಚಲೋ ಇರ್ತೈತಿ. ಗಡಿಯಾಗ ಮಣ್ಣು ಐತಾನೆ ಎಲ್ಲರ ದೂರ ದೂರ ಹೋಗ್ತೀವಿ. ಅವಾಗ ಮೊದಲ ಕೆರೆ ಇರ್ತಿದ್ವು. ಅವಾಗ ಊರು ಒಂದು ಕೆರೆ. ಕೆರೆಗಿನ ಮಣ್ಣು ಜಿಗಿರ್ತಿತ್ತು. ತೊಗೊಂಬಂದು ಮಾಡ್ತಿದ್ವಿ. ಈ ಕೆರೆ ಎಲ್ಲದವು ಎಲ್ಲ ಮುಚ್ಚಿ ಮನೆ ಕಟ್ಕೊಂಡು ಹೋಗ್ಯಾರ. ಎಲ್ಲಿ ಸಿಗುತ್ತೆ ಹೇಳಿ ಮಣ್ಣು ಯವ್ವ? ಮಣ್ಣು ಬೇರೆ ಬೇರೆ ಎಲ್ಲೆಲ್ಲರ ಜಿಗಿ ಮಣ್ಣು ಇರ್ತಾವಲ್ಲ, ಹುಡುಕ್ಯಾಡಿ ಹೋಗಿ ಚಕ್ಡಿ ಗಟ್ಟಲೆ ತೊಗೊಂಬರ್ಬೇಕು. ಮತ್ತು ಈಗ ಚಕ್ಡಿ ಕಟ್ಟಕ್ಕೂ ಇಲ್ಲಲ್ಲ, ಲಾರಿನ ಒಯ್ದು ಟ್ಯಾಕ್ಟರ್ನ ಒಯ್ಬೇಕು. ಟ್ಯಾಕ್ಟ್ರಿಗೆ ಪೆಟ್ರೋಲು ಡೀಸೆಲು ಅಂತಂದು ಅವ್ರೊಂದಿಷ್ಟು ಇಸ್ಕೊಂತಾರೆ, ಬಾಡಿಗೆ ಅಂತ ಇಸ್ಕೊಂತಾರೆ. ಆಮೇಲೆ ತಂದು ಹಾಕಕ್ಕೆ ಆಳ್ಬೇಕಲ್ಲವ ಅದು. ಆಮೇಲೆ ನಾವು ಮಣ್ಣು ಎಣಿಸಿ ತುಳಿದು ಇವು ಮಾಡಕ್ಕಂದ್ರೆ ಯವ್ವ ನಮ್ದು ಏನು ಉಳಿಯಂಗಿಲ್ಲವ. ಯಾಕೆ ಅದಕ್ಕೆ ನಾವು ಮತ್ತೆ ಕಾಲು ಮನ ಹೆಂಗೈತಿ ಅದ್ರಂಗೆ ಒಂಚೂರು ರೊಕ್ಕ ಇರಿಸಿದ್ರೆ ನಮ್ಮ ಹೊಟ್ಟೆ ಪಾಡು ನಡಿತೈತವ. ಈ ಮಣ್ಣು ಹಂಗೆ ಹಿಂಗೆ ಅಂತಂದು ಮೊದ್ಲಿನ ನಂಗೆ ರೇಟ್ ಮಾಡ್ಕೊಂಡು ಕುಂತ್ರೆ ನಮ್ಮ ಹೊಟ್ಟೆ ಪಾಡು ನಡೆಯೋದು ಹೆಂಗೆ ಹೇಳಿ ಮತ್ತೆ. ಅಯ್ಯೋ ಹೌದನ್ನ? ನಂಗೆ ಗೊತ್ತಿರಲಿಲ್ಲವ. ನಾನು ಈ ಮಣ್ಣು ಅಂದ್ರೆ ಇಲ್ಲೆಲ್ಲರ ಹೊಲ್ದಂದು ಪಲ್ದಂದು ಹಂಗೆ ತೊಗೊಂಡು ಮಾಡ್ತಾರಂತ ಮಾಡಿದ್ದೆ. ಮಣ್ಣಿಗೂ ಇಷ್ಟು ಇದು ಐತಿ, ಗಡಿಗೆ ಮಾಡೋಕ್ಕೂ ಇಷ್ಟು ಕಷ್ಟಪಡ್ಬೇಕು, ಇದು ನಂಗೆ ಗೊತ್ತಿರಲಿಲ್ಲವ. ಆಯ್ತು 500 ಓದಿಲ್ಲ ಕೊಡ್ತೀನಿ. ನೀವು ಇಷ್ಟು ಕಷ್ಟಪಟ್ಟು ಮಾಡಿರ್ತೀರಿ, ನೋಡಿದ್ರೆ ನಿಮ್ಮ ಶ್ರಮ ಇಲ್ಲೇ ಕಣ್ಣಿಗೆ ಕಾಣತೈತಿ. ಅಲ್ಲ ಬಡ ಹೊಟ್ಟೆ ಮೇಲೆ ಕೊಡೋದು ಏನು 10-20 ರೂಪಾಯಿ ದತ್ತಿ ನಮಗೇನು ಲಾಭ ಆಗೋದೈತಿ? ನಿಮ್ಮಂತರಿಗೆ ಕೊಡಬೇಕು. ಅವು ಯಾವನೇನೋ ಏನೇನೋ ಮಾಡಿ ಮುಚ್ಕೊಂಡು ಹೋಗಿ ಸಾಲ ಮಾಡಿ ಓಡೋಗಿ ಅಂಥವಕ್ಕೆಲ್ಲ ಏನೋ ಇದಾಗಿರ್ತೈತಿ. ನಾವು ಕೊಟ್ಟು ಮೋಸೋಗಿರ್ತೀವಿ. ಆದರೆ ನೀವು ನಿಯತ್ತಿಂದ ದುಡ್ದವರಿಗೆ 10 ರೂಪಾಯಿ ಜಾಸ್ತಿ ಕೊಟ್ಟರೆ ನಮ್ಗೆ ಏನೇನಾಗಲ್ಲವ. ಆಯಿತು 500 ರೂಪಾಯಿನ ಕೊಡ್ತೀನಿ ಅಕ್ಕ. ಈಗ ನಮ್ಮ ಹುಡುಗನ ಕಳಿಸ್ತೀನಿ. ಯಾಕಂದ್ರೆ ನನಗೆ ಒಯ್ಯೋಕ್ಕಾಗಲ್ಲವ. ವಜ್ಜಾಗತ್ತೆ. ಅದನ್ನ ಹಿಡ್ಕೊಂಡು ಹೆಂಗೆ ಹೋಗಲ್ಲ ನಾನು. ಅದಕ್ಕೆ ರೊಕ್ಕ ಕೊಟ್ಟು ಕಳಿಸ್ತೀನಿ. ನೋಡಿ ನಿನಗೆ ಇಟ್ಟು ಹೋಗಕ್ಕೆ ಬಂದಿದ್ನಿ, ಅದನ್ನ ಕೊಟ್ಬಿಡಕ್ಕೆ. ನನಗೆ ಒಂಚೂರು ತಳಪಳ ಎಲ್ಲ ನೋಡು. ಒಂದೊಂದ್ಸಲ ಅವೆಲ್ಲರೂ ಬಿಟ್ಟು ಸೀಲಿ ಇದಾಗ್ತಿರ್ತಾವಲ್ಲ, ನೀನೇ ಒಂಚೂರು ನೋಡು. ನಂಗೆ ನೋಡಿ ಕೊಡು ಯಾಕ ಒಂಚೂರು. ಆಯ್ತು ತಗೋಯಕ್ಕ, ಅಷ್ಟೇ ಮಾಡಿ ಕಳಿಸ್ ನಿನ್ನ ಮಗನ. ಲೋ ಭಾಡೆ ಇಲ್ಲಿ ಬಾಯಿಲಿ. ಏನು ಬೇಯವ್ವ ನಿಂದೊಂದಾತಾಗ ಮೊದ್ಲ ತಲೆ ಕೆಟ್ಟ ಮೊಸರು ಗಡಿ ಆಗೈತಿ. ಆಕೆ ಬೇಕು ಮನ್ಯಾಗ ಬಂದು ಕೂಡಲೇ ರೆಡಿ ಬಿಸ್ಬಿಡ್ತಾಳೆ ಏನಾರು ಒಂದು. ನೀನು ಬೇಕಿ ಏನು ಹೇಳು? ಅಲ್ಲಲ್ಲ ನಿಮ್ಮ ತಂಗಿ ಮನೆಗೆ ಹೊಂಟೇನ? ಹ್ಞೂ ಬೇ, ಅವು ಏನೋ ಬಾಂಡೆ ಸಾಮಾನು ಕೊಟ್ಟಿಲ್ಲ ಅಂತ ವಯವ್ವ ಆಕಿ. ನಾನು ಹಂಗೆ ಹೋಗ್ತೀನಿ ಕೊಡ್ತೀನಿ ಇಸ್ಕೊಂಬರೋದು ಮರ್ತು ಬಿಡ್ತೀನಿ. ಅದಕ್ಕೆ ಒಟ ಹಚ್ಚಳ ಹೋಗಿ ಇಸ್ಕೊಂಡ್ರೆ ಬರ್ತೀನಿ. ಹಲಕಟ್ಟನ ಬಾಡೆ ನೀನೇನಕಿಗೆ ಬಂಗಾರ ಕೊಟ್ಟಿಯ, ಬೆಳ್ಳಿ ಕೊಟ್ಟಿಯ, ಏನು ಹೊರಗಟ್ಲೆ ಹೊರ್ಸ್ ಕಳ್ಸಿಯ? ಏನು ಕೊಟ್ಟಿ ಆಕಿಗೆ? ಒಂದು 4 ಬಾಂಡೆ ಇಟ್ಕೊಂಡು ಹೋಗ್ಬಿಡು. ಏನ ತಂಗಿ? ಅಲ್ಲ ನೀನ ಏನ ತಂಗಿ ಮನೆಗೆ ಹೋಗಿ ಏನು ಬೇಕು ಬೇಡ ಕೊಡಿಸಿ ಬರ್ಬೇಕು ಅಂತದು. ಅವನ್ನ ಪಾಪ ನನ್ನ ಮಗಳು ಆಸೆ ಪಟ್ಟ ಒಂದಿಟ್ಟು ಇಟ್ಕೊಂಡೋದಕ್ಕೆ ಎಷ್ಟು ಮಾಡ್ತೀರಿ? ನಿಮ್ಗೇನು ದುಡಿಯೋಕ್ಕಾಗಲ್ಲ, ತುಪ್ಪಿಡಕ್ಕಾಗಲ್ಲ. ತಗೋರಿ ಇನ್ನೊಂದು ಅಂತವು ಇರ್ಲಿ ಬಿಡು. ಅದಕ್ಕೆ ಹೋಗಿದ್ದೆ ಏನು ಈ ಮೌನ ಸುಮ್ಮನೆ ಕುಂದ್ರೆ ಹಿಂದಾಗಡ್ಸೆ ನಾನು ಏನಿಲ್ಲ. ನನ್ನ ಈ ತಲೆಗೆ ಒಂದು 4 ಕೂದಲು ಉಳ್ದವು ಅವನು ಕಿತ್ತೆ ಕೊಡ್ತಾಳೆ. ಮೊದ್ಲಾಕಿ ಅವ್ರಿಗೆ ಹೊಲ್ದಾಗ ಹೋಗಿ ಕೂಲಿ ನಾಲಿ ಮಾಡಿ ರೊಕ್ಕ ಕೂಡ್ಸಿಟ್ಟು ಒಂದು 4 ಬಾಂಡೆಗೆ ತೊಗೊಂಡಾಳ. ಮನ್ಯಾಗ ಗಡಿಗೆ ಅದಾವು ಮತ್ತು ಚಲೋ ಅಲ್ಲ ಯಾರು ಬಂದಾಗ ಕೊಟ್ಟಿರ್ತೈತಿ ಚಂದ ಕಾಣ್ತಾವು ಅಂತಂದು ಈಗ ಓಸು ಅವ್ರ ಮನ್ಯಾಗ ಸೇರಿಸಿ ನಾನು ಇನ್ನು ನನ್ನ ಬಿಡ್ತಾನೆ. ಇನ್ನೂ ಬರತ್ಲೆ ನಾನು ನಮ್ಮನೆ ನಾಯಿ ಹೊಡೆದಂಗೆ ಹೊಡೆದು ಓಡಿಸಾಳ. ಈಗ ಇನ್ನು ಹಂಗೆ ಖಾಲಿ ಕೈ ಬೀಸ್ಕೊಂತ ಅಂದ್ರೆ ಮನ್ಯಾಗ ಹೊಡೆದು ನಾನು ಬಿಡಂಗಿಲ್ಲ. ಅದಕ್ಕೆ ಯಾಕೆ ಬೇಕು ಹೋಗಿ ಇಸ್ಕೊಂಬಂದ್ಬಿಡ್ತೀನಿ ತಡಿ. ಭಾಡೆ ಹಲ್ಕಟ್ಟನ್ ಭಾಡೆ ಏನಂತ ಹಾಡ್ದಿನಿ ನಿನ್ನ ಗಣಮಗ ಅಂತಂದು. ಅಯ್ಯೇ ಗಣಮಗ ಹೆಂಡತಿಗೆ ಹಂಚ್ಕೊಂತೀಯಲ್ಲ ನೀನು. ದಂಡಿ ಗಂಡ್ಲಿಲ್ಲ ದಾಳಿ ಗಂಡ್ಲಿಲ್ಲ ಹೆಂಡತಿಗೆ ಹಂಚ್ಕೊಂತೀಯಲ್ಲ ಭಾಡೆ ಊರ್ ಭಾಡೆ.